ಹಾಯ್ ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಕಲಬುರಗಿಯಿಂದ ಸುಮಾರು 28ರಿಂದ 30 ಕಿಲೋಮೀಟರ್ ಕೋರವಾರ ಎನ್ನುವಂತಹ ಗ್ರಾಮ. ಆ ಗ್ರಾಮದಲ್ಲಿ ಇದೆ ಕೋರವಾರ ಅಣಿವೀರಭದ್ರೇಶ್ವರ ದೇವಸ್ಥಾನ. ಎಸ್, ದೇವಸ್ಥಾನ ತುಂಬಾನೇ ದೊಡ್ಡದಾಗಿರುವಂತಹ ಪುರಾತನ ಇತಿಹಾಸವನ್ನ ಹೊಂದಿದೆ. ಅದರ ಹಿಸ್ಟ್ರಿ ಕೇಳಿದ್ವಿ, ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಅದಕ್ಕೆ ದೇವಸ್ಥಾನದ ಒಳ ಹೊರಟ್ವಿ. ದೇವಸ್ಥಾನದಲ್ಲಿರುವಂತಹ ಅರ್ಚಕರಿಗೆ, ಅಲ್ಲಿರುವಂತಹವರಿಗೆ ಮಾತನಾಡಿದ್ವಿ. ಆ ದೇವಸ್ಥಾನದ ಇತಿಹಾಸವಂತೂ ಸೂಪವಾಗಿತ್ತು. ಸೊ ಇದೇ ಕಾರಣಕ್ಕೆ ಆ ದೇವಸ್ಥಾನವನ್ನು ಶೂಟ್ ಮಾಡಲಾಯಿತು. ಆ ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳ್ಕೊಳ್ಳಲಾಯಿತು. ಅದಾದಮೇಲೆ ಈಗ ಅದರ ಬಗ್ಗೆ ನಮಗೆಷ್ಟು ತಿಳಿತೋ ಅದನ್ನು ಚೂರು ನಿಮಗೆ ತಿಳಿಸೋಕ್ಕೆ ಹೊರಟಿದ್ದೀವಿ. ಸೊ ಮೊದಲನೇದಾಗಿ ಕೋರವಾರ ಅಣಿವೀರ ಭದ್ರೇಶ್ವರ ದೇವಸ್ಥಾನದ ಬಗ್ಗೆ ನೋಡೋಣ ಬನ್ನಿ. ಎಸ್, ಕಲಬುರಗಿಯಿಂದ ತುಂಬಾನೇ ಹತ್ತಿರಕ್ಕೆ ಇದೆ, 30 ಕಿಲೋಮೀಟರ್. ವರ್ಷದ ಕೆಲ ದಿನಗಳಲ್ಲಿ ಇಲ್ಲಿ ವಿಶೇಷವಾಗಿರುವಂತಹ ಪೂಜೆಗಳು ನಡೆಯುತ್ತೆ. ತುಂಬಾ ವಿಜೃಂಭಣೆಯಿಂದ ಜರುಗುವಂತಹ ಜಾತ್ರೆ ನಡೆಯುತ್ತೆ. ಇದರ ಬಗ್ಗೆ ಮಾಹಿತಿ ಕೇಳೋಕೆ ನಾವು ಅಲ್ಲಿರುವಂತಹ ಅರ್ಚಕರಿಗೆ ಹುಡುಕುತ್ತಾ ಹೊರಟ್ವಿ. ಅರ್ಚಕರು ಕಡೆಗೂ ಸಿಕ್ಕರು. ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಶ್ರೀಗಿರಿಯ ಮೂಲದಲ್ಲಿ ನಾಗಲೋಟಿ ವೀರಭದ್ರ, ರಾಗದಿಂದ ದೊಂಗರಾಚೋಟಿ ಎರಸಿದಯ್ಯೋ ವೀರಭದ್ರ. ಹಂಪೆಯಲ್ಲಿ ಹನುಮಂತನಿಗೆ ಕೊಡ್ತೃ ನೀನು ವೀರಭದ್ರ, ಪೆಂಪಿನಿಂದ ವಿರಾಟ್ ರೂಪ ತೋರೆ ಮೆರೆದ ವೀರಭದ್ರ. ದೇವ ಸೂಗುರಲ್ಲಿ ಸೂಗುರಪ್ಪನ ನೆಪ ವೀರಭದ್ರ, ಪಾವನಂಗ ಪರಮ ಭಕ್ತರನ್ನು ಕೈವ ವೀರಭದ್ರ. ಭುವನಭಾತಿ ಭಕ್ತರಂಗೆ ವರದು ಬಂದು ವೀರಭದ್ರ, ಪ್ರಮದದಿಂದ ಪುರದ ಮುಂದೆ ಮೆರೆಯುತ್ತಿರುವೆ ವೀರಭದ್ರ. ಹಲ್ಲ ಕರಟಿಯಲ್ಲಿ ಬಹಳ ವಿಭವದಿಂದ ವೀರಭದ್ರ, ಪುರವು ಹೆಬ್ಬಾಳದಿಂದ ನಿತ್ಯ ಜಾಡ ಭಕ್ತ ವೀರಭದ್ರ. ಬರುತ್ತ ನಂಬಿ ಮೆಚ್ಚಿದವಗೆ ವೀರಭದ್ರ, ಎನ್ನು ಹತ್ತಿ ಬರುವೆನೆಂದು ಅಭಯ ಕೊಟ್ಟು ವೀರಭದ್ರ. ನನ್ನಿಯಿಂದ ನುಡಿಯೋ ವಾದ್ಯದೊಡನೆ ಬಂದು ವೀರಭದ್ರ. ಕೋರವಾರ ಸೀಮೆಯಲ್ಲಿ ನಿಲ್ಲಲಾಗ ವೀರಭದ್ರ, ವೀರಭಕ್ತರೆನ್ನ ಬಳಿಗೆ ಬರುವರೆಂದು ವೀರಭದ್ರ. ಅನೇಕ ವೀರಭದ್ರ ದೇವಸ್ಥಾನಗಳವ. ಆದಾಗಿನೂ ಕೂಡ
ಹೆಬ್ಬಾಳದಿಂದ ಜಾಡ್ರಮ ಭಕ್ತ ದಿನಂಪ್ರತಿ ಹರಕರಟಿಗೆ ಹೋಗಿ ವೀರಭದ್ರ ದರ್ಶನ ಮಾಡಿ ನಮಸ್ಕಾರ ಮಾಡಿ ಬಂದು ಬಟ್ಟೆ ನೈಕಾರ ಬಂತ ಬಟ್ಟೆ ನೈಕೋತಿರವ. ಹಿಂಗೆ ಎಷ್ಟೋ ಕಾಲ ನಡೀತು. ಒಂದು ಸಮಯದೊಳಗೆ ಧಾರಾಕಾರವಾಗಿ ಮಳೆ ಬಂದದ. ಆ ಮಳೆ ಒಳಗಿನೂ ಹಾಗೆ ಹೋದ. ಮುಂದೆ ಹೋಗೋತನ ಕಾಗಡ ನದಿ ತುಂಬಿ ನಡೆದದ. ಆ ನದಿ ಒಳಗಿನೂ ದಾಟುವಾದ ಹರಕರಟಿಗೆ. ಅಲ್ಲಿ ವೀರಭದ್ರ ಅವನಿಗೆ ಪ್ರತ್ಯಕ್ಷ ಭೇಟಿಯಾದ. ಯಾಕಪ್ಪ ಭಕ್ತ ಏನು ಬೇಕೋ ಕೊಡ್ತೀನಿ ಅಂದ. ಯಪ್ಪ ನನಗೇನು ಬೇಕಾಗಿಲ್ಲ, ದಿನ ನಿನ್ನ ದರ್ಶನ ಆಗಬೇಕು ಅಂದ. ದರ್ಶನ ಆಗ್ಬೇಕು, ನಾ ಅಲ್ಲಿಗೆ ಬರ್ತೀನಿ ನಡಿಯಪ್ಪ. ನೀವು ಬರೋದು ನಮ್ಗೆ ಹೆಂಗೆ ಗೊತ್ತಾಗ್ಬೇಕ್ರಿ ಅಂತ. ಹಿಂಗೆ ಜಾಂಟಿ ನಗಾರಿ ಸಪ್ಪಡಿ ಇರ್ತದಪ್ಪ, ನೀ ಹಿಂಬತ್ತಿರಿಗೆ ನೋಡಬೇಡ, ನಾನು ಬರ್ತೀನಿ ಅಂತಾನೆ. ಆ ಸಂದರ್ಭದೊಳಗೆ ಯಥಾ ರೀತಿ ನಮಸ್ಕಾರ ಮಾಡಿ ಮುಂದೆ ನಡೆದ. ಹಿಂದೆ ಜಾಂಟಿ ನಗಾರಿಗೆ ಗಣಲ್ 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 ಆವಾಜ್ ಚಾಲುವಾಯಿತು. ನಮ್ಮ ಊರು ಬತ್ತು, ಸೀಮೆ ಬತ್ತು, ಹೆಬ್ಬಾಳು ಬತ್ತು ಅಂತ ಖುಷಿದಿಂದ ಆ ಹೆಬ್ಬಾಳು ಸೀಮೆಗಳು ಕಾಲು ಇಡ್ಲಿಕ್ಕತ್ತೇನೆ. ಅವಾಗ ಸಪ್ಪಳನೇ ಕಮ್ಮಾಗ್ಯದ. ಸಪ್ಪಳ ಕಮ್ಮದೊಳಗೆ ದೇವ್ರ ಇಲ್ಲಿ ತನಕ ಬಂದ. ಮುಂದೆ ಎಕಡೆ ಹೋದ್ನು ಎಕಡೆ ಇಲ್ಲೋ, ಅವ್ನಿಗೆ ದಾರಿ ತಪ್ಪು ಏನು ಅಂಥೇಳಿ ಅವ್ರ ಮನಸ್ಸು ಚಂಚಲಮಂಚಲಾಗಿ ಅವ ಹಿಂಬತ್ತಿರಿ ನೋಡಿದ ಬಳಿಕ ವೀರಭದ್ರ ಕೋರ್ವಾರ ಸೀಮೆ ಒಳಗೆ ನಿಂತ. ಮುಂದೆ ಅವ ತನ್ನ ಹೆಬ್ಬಾಳ ಸೀಮೆ ಒಳಗೆ ಅವರು ನಿಂತರು. ಅದೇ ರೀತಿಯೇ ಎಷ್ಟೋ ದಿನ ಹಿಂಗೆ ನಡೀತು. ಒಂದು ಸಮಯದೊಳಗೆ ರಹದಾರಿಗಿದು ಮೊದಲಿನ ಕಾಲದಾಗ ಶರಣಬಸಪ್ಪನ ಸಮಕಾಲೀನಲ್ಲಿ ಇರ್ತಕ್ಕಂಥ ಇದು ದಾರಿ. ಆ ದಾರಿ ಒಳಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಹೇರ್ಕೊಂಡು ವ್ಯವಹಾರ ಮಾಡ್ತಕ್ಕಂಥ ನವಣಿ ರುದ್ರಪ್ಪ ಸಾವ್ಕಾರ ಅವ ಇದೇ ಮಾರ್ಗದಿಂದ ನಡೆದಿದ್ದ. ಅವು ಏನವಪ್ಪ ಅಂತ ಕೈಕೂಡ ಏನವಪ್ಪ ಅಂತ ಕೇಳಿದ. ಇವೆಲ್ಲ ಏನು ಕೇಳ್ತೀವಿ ನೀವು ಕೈಕೊಳ್ಳವ ಅಂತ ಹೇಳಿದ್ರು. ಮುಂದೆ ಹೋಗಿ ಬಿಚ್ಚು ನೋಡಿದ್ರೆ ನಾವೆಲ್ಲ ಕೈಕೊಳ್ಳಿ ಕುಂತಾವೆ. ಯಾಕಪ್ಪ ಹಿಂಗೆ ಆಗಲು ಕಾರಣ ಏನಿತ್ತು? ಹಿಂಗೆ ಕೋರ ಸೀಮೆ ಒಳಗೆ ಹೊಂಟಿದ್ದೆವು. ದೊಡ್ಡ ಬಂಡಿ ಇತ್ತು. ಆ ಬಂಡಿ ಮೇಲೆ ಒಂದು ಮುದುಕ ಮನುಷ್ಯ ಕೂತಿದ್ದ. ಅವು ಏನವ ಅಂತ ಕೇಳಿದ. ನಾವು ಕೈಕೊಳ್ಳವ ಅಂದೀವಿ ಅಂದ್ರೆ ಅದು ಕೈಕೊಳ್ಳಾಗ್ಯವ ಅಂದ್ರೆ ರೆಡಿ ಹೋಗೋ ಮೇಲೆ ಪುನಃ ಅವ್ರು ಇಲ್ಲಿ ಬಂದ್ರಂತ ಬಂದು ನೋಡತ್ತಾನ ಬಟಾ ಬೈಲ ಇಲ್ಲಿ ಏನೇನೂ ಇಲ್ಲ. ನೋಡಪ್ಪ ಇದ್ದ ಗುಂಡುಗಲಿ ಮೇಲೆ ಎದುರು ನಿಂತು ಬೇಡ್ಕೊಂಡ್ರಂತ. ನೋಡಪ್ಪ ನನ್ನ ಮುತ್ತ ರತ್ನ ವಜ್ರ ವೈಡೂರ್ಯ ಏನು ಸಾಮಾನುಗಳವ ಅವು ಹಾಲಿ ವ್ಯಾಪಾರ ಮಾಡಿ ಆ ವ್ಯಾಪಾರದಿಂದ ಏನು ರೊಕ್ಕ ಬರ್ತದ ಆ ರೊಕ್ಕದಿಂದ ಈ ಗುಡಿ ಕಟ್ಟಿಸ್ತೀನಿ, ನಿನಗೆ ನೆರಳು ಮಾಡ್ತೀನಿ ಅಂತ ಇದ್ದ ಜಾಗನ ನಿಂತು ಅವ್ರು ಬೇಡ್ಕೊಂಡು ಹೋದ್ರಂತ. ಮುಂದೆ ಹೋಗಿ ನೋಡತನ ಮುತ್ತು ರತ್ನ ವಜ್ರ ವೈಡೂರ್ಯ ತನ್ನ ಯಥಾ ರೀತಿ ಸಾಮಾನುಗಳಾದು ಅಂತ ವ್ಯಾಪಾರ ಮಾಡಿದಂತ. ವ್ಯಾಪಾರದಿಂದ ಭಯಂಕರ ರೊಕ್ಕ ಅವ್ನಿಗೆ ಗಳಿಕೆ ಆಯ್ತಂತ. ಆ ಗಳಿಕೆಯಿಂದ ಅಣವೀರಭದ್ರ ಗುಡಿ ಕಟ್ಟಿದಂತೇಳಿ ಇತಿಹಾಸದಾಗ ಪುರಾಣದೊಳಗೆ ಇದೇ ರೀತಿನೇ ಅದ. ಆ ಸಮಯದೊಳಗೆ ಕಲ್ಲುಗಳು ಎತ್ತಲಿಲ್ಲಂತ. ಕಲ್ಲುಗಳು ಎತ್ತ ಶರಣಬಸಪ್ಪ ಭಾಳ ಹೇಳ್ತಾರಪ್ಪ. ಅವಾಗ ಜೀವಂತ ಇರ್ತಕ್ಕಂಥ ಶರಣಬಸಪ್ಪ ಅವ ಹೇಳಿನಂತ, ಕಲ್ಲುಗಳು ಶರಣಬಸಪ್ಪನ ಹೆಸರು ತೊಗೊಂಡು ನೀವು ಎತ್ತರಿ ಕಲ್ಲುಗಳು ಹೇಳ್ತವ ಅಂದ. ಅವಾಗ ಇಲ್ಲಿ ಶರಣಬಸವೇಶ್ವರ ಮಹಾರಾಜ್ಗೆ ಜೈ ಅಂತ ಕಲ್ಲುಗಳು ಎದ್ದು ಅಂತ. ಶರಣ ಅಲ್ಲಿ ಕಲಬುರಗಿ ಕುಂತಲೆ ಏನು ರೀ ಶರಣಬಸಪ್ಪ ನೀವು ಮಾತು ಹೇಳ್ತಾನೆ ಕೈ ಮ್ಯಾಕ್ ಮಾಡ್ತಿದ್ರಿ, ಯಾಕೆ ಏನು ಸಮಾಚಾರ? ಹಿಂಗೆ ಕೋರ್ವಾರ ಅಣವೀರಭದ್ರನ ಗುಡಿ ಕಟ್ಲಿಕ್ಕತ್ತಿದ್ರಪ್ಪ, ನಾವು ಒಂದು ಜರ ಕೈ ಹೇಳ್ತೀನಿ ಅಂತ. ಅದೇ ನೀವು ಮಾತುಕತೆ ಹೇಳೋದು ಕೇಳೋದು ಇಲ್ಲಿ ಕಲಬುರಗಿಯಾಗ ಅಲ್ಲಿ ಯಾವಾಗ ಹೋದ್ರಿ, ಯಾವಾಗ ಅಲ್ಲಿ ಹತ್ತಿದ್ರಿ ಅಂತೇಳಿ ಇದ್ದು ಮಂದಿಯಲ್ಲ ಅವ್ರ ಸಂಗಡ ಚರ್ಚೆ ಮಾಡಿದೆ. ಕರೆ ಹೇಳ್ತಾನೋ ಸುಳ್ಳು ಹೇಳ್ತಾನೋ, ನಡ್ರಿ ಹೋಗಮ್ಮ, ನೀ ನಡಿ ನಾನು ನಡಿ. ಅವಾಗ ಹೋಲ್ಕ ಬರೋಕ್ಕೆ ದಾರಿದು ಅನುಕೂಲ ಇದ್ದಿದ್ದಿಲ್ಲ. ಕುದುರೆ ಮೇಲೆ ಒಂದು 4-5 ಮಂದಿ ಕಲಿತು ಈ ಜಾಗಕ್ಕೆ ಬಂದು ನೋಡಿದ್ರಂತ. ಭರತನ ಗುಡಿ ಶರಣಬಸಪ್ಪ ಬಂದಿದ್ದೇನು, ಕಲ್ಲುಗಳು ಎತ್ತಿದ್ದೇನು, ಕಟ್ಟಿನ ಇದ್ದು ಮಂದಿಗೆಲ್ಲ ಕೇಳಿದ್ರಂತ. ಅವಾಗ ಇವು ಕಲ್ಲುಗಳು ಹೇಳಿಲ್ರಿ, ಆ ಶರಣಬಸಪ್ಪನ ಹೆಸರು ತೊಗೊಂಡು ನಾವು ಜೇ ಹೊಡೆದೆವು, ಅವಾಗ ಇವು ಕಲ್ಲುಗಳು ಎದ್ದಾವ ಇದ್ದು ಬಂದ್ಯಾರ ಹೇಳಿದ್ರಂತ. ಆ ಮಾತುಗಳು ಪುನಃ ಕೇಳಿ ಶರಣಗೋಗಿ ಅವರು ಶರಣ ಬಂದಿದ್ದೇ ಸಾಕ್ಷಿ ಅದ, ಶರಣ ಕಲ್ಲು ಎತ್ತಿದ್ದೇ ಸಾಕ್ಷಿ ಅದ ಅಂಥೇಳಿ ಶರಣಗೆ ಸಾಷ್ಟಾಂಗ ಹಾಕಿದ್ರಂತ. ಇತಿಹಾಸದಾಗ ಪುರಾಣದೊಳಗೆ ಶರಣಬಸಪ್ಪನ ಹೆಸರದ. ಶರಣಬಸಪ್ಪನ ಸಮಕಾಲೀನಲ್ಲಿ ಕಟ್ಟಿರ್ತಕ್ಕಂಥ ಈ ಅಣವೀರಭದ್ರನ ಗುಡಿ. ಇದು ಈ ವಿಶೇಷ ಪೂಜೆ ಜಾತ್ರೆ ವಿಶೇಷ ಭಯಂಕರ. ಅಗ್ಗಿ ಶಿವಯೋಗ ದಿನ ಜಾಗರಣೆ, ಅವತ್ತಿನ ದಿನ ಭಜನೆ, ಬೆಳಗಾದರೇ ಅಮಾವಾಸ್ಯೆ ದಿನ ರಾತ್ರಿನೇ ಅಗ್ಗಿ, ಪುರವಂತರು ಪರ್ಲಕ್ಕಿ ಸಹಸ್ರಾರು ಜನಗಳು ಭಕ್ತಿರ ಸಮೇತವಾಗಿ ಆ ಅಗ್ನಿ ಪ್ರವೇಶ ಮಾಡ್ತಾರೆ. ಅದು ಬಹಳ ವೈಭವದಿಂದ ಆಗ್ತದೆ. ಶ್ರಾವಣ ಮಾಸ ನಡುವಿನ ಸೋಮವಾರದಲ್ಲಿ ಪರ್ಲಕ್ಕಿ ಉತ್ಸವನೂ ಕೂಡ ಆಗ್ತದೆ. ಅನೇಕ ಜನರು ಅಣವೀರಭದ್ರ ಗುಡಿಗೆ ಬರ್ತಾರೆ. ಅದೇ ರೀತಿಯೇ ಒಂದು
ಪದ ಹಾಡ್ಯಾರ. ಮೇದಿನಿಯೋಳು ಶ್ರೀ ವೀರಭದ್ರನು ಅದ ಹಲಕರಟಿಯನು ಸಾಧಿಸಿ ಕುಡಿ ಗೋಪುರವನ್ನು ಮೃಡತನಯನ ತಾನು ಗ್ರಾಮ ಹೆಬ್ಬಾಳದ ಜಾಡನು ಪ್ರೇಮದಲ್ಲಿ ತಾನು ನೇಮ ನಿತ್ಯಾದಿ ಬರುತ್ತೀಯನು ನೀನಿದ್ದ ಸ್ಥಳಕ್ಕಿನ್ನು ಒಂದಾನೊಂದು ದಿನ ಮಾರ್ಗದಲ್ಲಿ ಚಂದದಲ್ಲಿ ಬರುಗುತ್ತಲಿ ಬಂದಿತು ನದಿ ಕಾಗಿಂಡ ತುಂಬುತ್ತಲಿ ಪಾರಾಗಿ ದಾಟುತ್ತಲಿ ಮೆಚ್ಚಿದ ಶ್ರೀ ಆತನ ಭಕ್ತಿಗೆ ಇಚ್ಛಾ ಕೇಳುತ್ತಲಿ ನಿಶ್ಚಯಿಸಿದ ಭಕ್ತ ಮನದೊಳಗೆ ಬರಬೇಕೆಂದರ ಮನೆಗೆ ಆಲಿಸಿ ಭಕ್ತನ ವಚನವನು ಆಲಯಕ್ಕೆ ಬರುವೆನು ಲೋಲಾದಿ ಮುನಿ ನಡಿ ಮುಂದೆ ಹಿಂದಿರುಗದೆ ನೀನು ಜಾಗುಟಿ ತಾಳ ಕೂನ ಅವಧದಿಂದೆ ಕೂನ ತೋರುತ್ತ ಬಂದೆ ಕಡಿಯೊಳು ಕಮ್ಮಾಯಿತು ಶಬ್ದವನು ಗ್ರಾಮ ಕೋರ್ವಾರದ ಸೀಮೆಯಲ್ಲಿ ಪ್ರೇಮದ ಭಕ್ತಾತನ ಸೀಮೆಯಲ್ಲಿ ನಿಂತ ಚಿಕ್ಕ ಗಿರಿಯಲ್ಲಿ ಗಿರಿ ಅಂದರೆ ಪರ್ವತ ಗುಡ್ಡ ಆ ಗುಡ್ಡದೊಳಗೆ ನಿಂತು ಮುಂದೆ ಹೆಬ್ಬಳದವ್ರದ್ದು ಕೋರ್ವಾರದವ್ರದ್ದು ತಕರಾರು ನಡೀತು. ನಮ್ಮೂರ ಭಕ್ತ ಕರ್ಕೊಂಡು ಬಂದನ ನಾವು ಪೂಜೆ ಮಾಡ್ತೀವಿ ಅನ್ನೋರು ಹೆಬ್ಬಳದವ್ರು, ನಮ್ಮೂರು ಸೀಮೆ ಒಳಗನ ನಾವು ಪೂಜೆ ಮಾಡ್ತೀವಿ ಅಂತ ಕೋರ್ವಾರದವ್ರು. ಆವಾಗ ಜಗಳ ಬಿದ್ದ ಸಭೆ ನ್ಯಾಯ ಕೋರ್ಟ್ ಕಚೇರಿ ಏನೂ ಇದ್ದಿದ್ದಿಲ್ಲ. ದೊಡ್ಡ ದೊಡ್ಡ ಕಡಾಯಿ ತರಿಸಿ ಕಡಾಯಿದೊಳಗೆ ಒಂದು 2-3 ಬಣ್ಣ ಎಣ್ಣೆ ಹಾಕಿ ಆ ಎಣ್ಣೆ ಕಳ ಕುದಿಯೋದ್ರಾಗ ಈ ದುಡ್ಡು ಯಾರು ತೆಗಿತೀರಿ ಅವ್ರಿಗೆ ಪೂಜೆ ಕೊಡ್ತೀನಿ ಅಂಥೇಳಿ ದೈವೆಲ್ಲ ನಿರ್ಣಯ ಮಾಡಿತ್ತು. 10 ಊರು ಮಂದಿಯೆಲ್ಲ ಕರೆತು ಅವಾಗ ನಮ್ಮ ಕೋರ್ವಾರ ಸೀಮೆದು ಬಸಲಿಂಗರ ಮನೆತನದವರು ಈ ದುಡ್ಡು ತೆಗೆದಾರೆ. ಅದಕ್ಕೆ ಕೋರ್ವಾರದವ್ರಿಗೆ ಇದು ಪೂಜೆ ಕೊಟ್ಟಾರೆ. ಇನ್ನೇ ಅನೇಕ ಅವ ನನಗೆ ಹೇಳಿ ತಿಳಿಸ್ತು. ದೀಪೋತ್ಸವ ಮಾಡ್ತಾರೆ. ಹಾಂ, ದೀಪೋತ್ಸವ ಮೊನ್ನೆ ಆಯ್ತಲ್ಲ ಅಯ್ಯಪ್ಪ, ಭಯಂಕರ ಮಾಡಿದರು. 30 ಡಬ್ಬಿ ಸೋಲಾಪುರದಿಂದ ನಮ್ಮ ಸಕಲ ಭಕ್ತರು. ಇನ್ನು ಇತರ ಗುಡಿಗಳವ, ಮಠಗಳವ, ಅದು ಕೂಡ ಇದು ಕೂಡ ಅಂತ ಪಟ್ಟಿ ಗಿಟ್ಟಿ ಹರಿತಾರೆ. 50 100 200 500. ಆದರೆ ನಮ್ಮಲ್ಲಿ ಪಟ್ಟಿ ಇಲ್ಲ, ಪಳಗಿಲ್ಲ, ಏನಿಲ್ಲ. ಹತ್ತಿದ್ದು ಎಲ್ಲ ಸಾಮಾನುಗಳು ಭಕ್ತರೇ ಕೊಟ್ಟಿರೋ. ಟೆಂಟ್ ಹೊಡೆಯೋದು ಒಬ್ಬರೇ, 1,00,000 1,50,000. ಎಣ್ಣೆ 30 ಡಬ್ಬಿ ಸೋಲಾಪುರದಿಂದ ಒಬ್ಬರೇ. ಈ ಥರ ಏನೇನು ಬೇಕೆಲ್ಲ ಹೂವಿನ ಹಾರ ಮೊದಲು ಮಾಡಿ ನಮ್ಮೆಲ್ಲ ಸಕಲ ಸದ್ಭಕ್ತರು ಕೊಟ್ಟು ಅದೆಲ್ಲ ಭಕ್ತರೇ ನಿಂತು ಮಾಡ್ಯಾರ. ಇಲ್ಲಿ ಯಾರ್ದು ಅಧಿಕಾರಿ ಇಲ್ಲ, ಏನದು ಅನಿರುದ್ರನ ಆಶೀರ್ವಾದ ಅವ ಒಬ್ಬನೇ ಅಧಿಕಾರಿಸ್ತಾರೆ. ಎಲ್ಲರೂ ಭಕ್ತರು ಮಾಡೇ ಮಾಡ್ತಾರೆ. ನಡೀತದೆ ದಿನಾಗಲೂ ಪೂಜಾ ರುದ್ರ ದಿನ ನಡೀತದೆ. ದಿನಾಗಲೂ ರುದ್ರಾಭಿಷೇಕ ನಡೀತದೆ. ಅನೇಕ ನಡೀತಾವೆ. ಇದರಲ್ಲಿ ಸೈಡಿಗೆ ಒಂದು ಗುಡಿ ಇದೆ ಅಲ್ರಿ, ಸಣ್ಣ ಗುಡಿ ಇದೆ. ಆ ಗುಡಿ ಬಗ್ಗೆ ಹೇಳ್ಬೇಕಂತಂದ್ರೆ ಆ ಗುಡಿ ಪುರಾತನ ಕಾಲದ್ದು. ಅಲ್ಲೇ ನಿಂತನು ವೀರಭದ್ರ ಅಂತ ಇತಿಹಾಸ. ಆವಾಗಿನ ಕಾಲದಾಗ ಕೊಡಲಿಮ್ಮನ ಕಾಲದಾಗ ಅವ್ರ ಮಾಂಸಗಳು ಕುರಿ ಕೋಣ ಕಡಿಲಕತ್ತಾರಂತ. ಅದೇನೋ ಜಾಗ ಬರೋಬರಂತ ಆ ಕಡೆ ಚಿಡಿದು ಈ ಕಡೆ ಬಂದನಂತ ಹೇಳಿ ಅಲ್ಲಿ ಒಂದು ಕಲ್ಲು ಬಿ ಉಚ್ಚಿ ಬಿದ್ದದು. ಈ ಸದ್ಯಕ್ಕೂ ಅದ ಇನ್ನೂ ಅದ ಇನ್ನೂ ಅದು ಕಲ್ಲು ಮುಚ್ಕೊಂಡು ಬಂದದ್ದು. ಅಲ್ಲಿಂದ ವೀರಭದ್ರಿ ಮ್ಯಾಲೆ ಬಂದನಂತೇಳಿ ಹೇಳ್ತಾರೆ. ನೋಡಿದ ಫ್ರೆಂಡ್ಸ್, ಇದಿಷ್ಟು ಕೋರವಾರ ಅಣಿ ವೀರಭದ್ರೇಶ್ವರ ದೇವಸ್ಥಾನದ ಮಾಹಿತಿಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.